ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ಈಗ ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ, ಮಕ್ಕಳಿಗೆ ಇಷ್ಟ ಆಗೋದ ಸಿಂಪಲ್ ಒಂದು ಕ್ರಾಫ್ಟ್ನ ನಿಮಗೆ ಹೇಳ್ಕೊಡೋಕ್ಕಂತ ಬಂದಿದ್ದೀನಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದನ್ನು ತುಂಬ ಈಸಿಯಾದ ಕ್ರಾಫ್ಟು, ನೀವು ಮಾಡ್ಕೊಡ್ಬೋದು, ಮಕ್ಕಳಿಗೂ ಮಾಡಿಸ್ಬೋದು. ತುಂಬ ಚೆನ್ನಾಗಿರೋಂಥ ಕ್ರಾಫ್ಟು, ಮಕ್ಕಳಿಗೆ ಆಟಾಡೋಕ್ಕೆ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಬೇಕಾಗಿರೋ ಅಂಥದ್ದು A4 ಶೀಟ್ನ ಅರ್ಧ ಶೀಟ್ ಅಷ್ಟೇ. ಅದು ಆಯತಾಕಾರವಾಗಿರಬೇಕು. ಆ ಥರದ್ದು 2 ಶೀಟ್ ಇದ್ದರೆ ಸಾಕು ನಿಮಗೆ. ನೋಡಿ, ಈ ಥರದ್ದು A4 ಶೀಟಲ್ಲಿ ಅರ್ಧ 2 ಶೀಟ್ ಇರಬೇಕು. ನೋಡಿ, 1 2 ನೋಡಿ 2 ಶೀಟ್ ಇರಬೇಕು. ಅದು ಒಂದು ಪೀಸ್ನ ಮಾಡ್ಕೋಬೇಕು. ನಾವು ಪೀಸ್ಗಳು ಅದಕ್ಕೆ ಎರಡೂ ಒಂದೇ ಥರದ್ದು ಕ್ರಾಫ್ಟು, ಎರಡೂ ಒಂದೇ ಥರ ಮಾಡ್ಕೋಬೇಕು. ಒಂದನ್ನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ ಅಲ್ವಾ, ಹಿಂಗೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ, ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಒಂದು ಬೆರಳು ಇಟ್ಬಿಟ್ಟು ಕೆಳಗಡೆ ಒತ್ತಿಡ್ಕೋಬೋದು. ನೀವು ಹಿಂಗೆ ಮಡ್ಚ್ಕೋಬೇಕು. ಅದಕ್ಕಿಂತ ಮುಂಚೆ ಹಿಂಗಿರುತ್ತಲ್ಲ, ಇದನ್ನು ಅರ್ಧ ಮಡ್ಚ್ಕೋಬೇಕು. ಹೀಗೆ ಇವೆರಡೂ ಸಮವಾಗಿರಬೇಕು. ಯಾವುದೇ ಕೆಳಗಡೆ ಮೇಲ್ಗಡೆ ಮಾಡೋಕ್ಕೆ ಹೋಗಬೇಡಿ. ಸಮವಾಗಿ ನೀಟಾಗಿ ಮಡ್ಚ್ಕೊಳ್ಳಿ. ಪ್ಯಾಡ್ ಸಪೋರ್ಟ್ ತೊಗೋಬೋದು ನೀವು, ಆಯಿತಾ? ಹಿಂಗೆ ಮಡ್ಚ್ಕೊಂಡು ಆ ಲೈನ್ ಬರೋ ಥರ ನೀಟಾಗಿ ಹಿಂಗೆ ಅನ್ಕೋಬೇಕು. ಆಮೇಲೆ ಓಪನ್ ಮಾಡಿದ್ರೆ ಒಂದು ಮಧ್ಯ ಲೈನ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ನೋಡಿ, ಈ ಲೈನ್ಗೆ ಒಂದು ಇದನ್ನು ಮಡ್ಚ್ಕೋಬೇಕು. ನೋಡಿ, ಇಲ್ಲೊಂದು ಬೆರಳು ಇಡಿ, ಹಿಂಗೆ ಇಟ್ಟುಬಿಟ್ಟು ಕೆಳಗಡೆಗೆ ಇಲ್ಲೊಂದು ಬೆರಳು ಇಡಿ. ಆಮೇಲೆ ಇಲ್ಲಿ ತುದಿ ಕಾಣಿಸ್ತಿದೆಯಲ್ಲ, ಈ ತುದಿ ಆ ಮಧ್ಯದ ಲೈನಿಗೆ ಟಚ್ ಆಗೋ ಥರ ಮಡ್ಚ್ಕೊಳ್ಳಿ. ಹಿಂಗೆ ಇರಬೇಕದು, ಈ ಥರ. ಆಮೇಲೆ ಹಿಂಗೆ ಅಂದ್ಕೊಳ್ಳಿ ಒಂದ್ಸತಿ, ಆಯಿತಾ? ಆಮೇಲೆ ಇಲ್ಲಿ ಕೆಳಗಡೆ ತುದಿ ಕಾಣಿಸ್ತಿದೆಯಲ್ಲ, ಅದು ಈ ಲೈನ್ಗೆ ನೋಡಿ, ಈ ತುದಿ ಇಲ್ಲಿ ನೋಡಿ, ಈ ಲೈನ್ ಕಾಣಿಸ್ತಿದೆಯಲ್ಲ ಮಡ್ಚಿರೋದು, ಆ ಲೈನ್ಗೆ ಸಮವಾಗಿ ಬರೋ ಥರ ಮಡ್ಚ್ಕೊಳ್ಳಿ. ಹಿಂಗೆ ನೋಡಿ, ಈ ಥರ ಇಲ್ಲಿ ಗ್ಯಾಪ್ ಬರಬೇಕು, ಇಲ್ಲೊಂದು ಎಕ್ಸ್ಟ್ರಾ ಪೀಸ್ ಬರಬೇಕು, ಈ ಥರ ಆಗಿರಬೇಕು. ನೋಡ್ಕೊಳ್ಳಿ. ನೋಡಿ, ಹಿಂಗೆ ಮಡ್ಚಿದ್ದೀರಲ್ವಾ, ಈ ಲೈನು ಸಮವಾಗಿ ಇಲ್ಲಿ ಕೂರಬೇಕು. ಹಿಂಗೆ ನೋಡಿ, ಇಲ್ಲಿ ಸಮವಾಗಿ ಕೂತಿದೆ ನೋಡಿ. ಯಾವುದೇ ಥರದ ಮೇಲ್ಗಡೆ ಕೆಳಗಡೆ ಆ ಥರ ಎಲ್ಲೂ ಹೋಗಿಲ್ಲ. ಆ ಥರ ನೀಟಾಗಿ ನೀವು ಸಮವಾಗಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಈ ಥರ ಇದೆಲ್ಲ ನೋಡಿದ್ರೆ ಅವ್ರಿಗೆ ಪೀಸು ನೋಡಿ ತ್ರಿಭುಜ ಚೆನ್ನಾಗಿಲ್ಲ ಹಂಗೆ ಹೀಗೆ ಅಂತ ಅನ್ಕೊಬಿಡ್ತಾರೆ. ಆದ್ದರಿಂದ ಈ ಕಡೆ ತಿರುಗಿಸೋಣ. ಈ ಕಡೆ ಹಿಂಗಿದೆ, ಈ ಕಡೆ ಈ ಥರ ಎಕ್ಸ್ಟ್ರಾ ಪೀಸ್ ಬಂದುಬಿಟ್ಟಿದೆ. ಅದು ಜನರಿಗೆ ಇಷ್ಟ ಆಗಲ್ಲ. ಆದ್ದರಿಂದ ಒಳಗಡೆ ಹಾಕ್ಬಿಡೋಣ ಅದನ್ನು. ಅಂದರೆ ನೋಡಿ, ಈ ಥರ ತೆಗೆದು ವಾಪಸ್ಸು ಹಿಂಗೆ ಒಳಗಡೆ ಮಡ್ಚ್ಕೋಬೇಕು. ಅದು ನಿಮಗೆ ಒಳಗಡೆ ಲೆಂತ್ ಗೊತ್ತಾಗಲ್ಲ ಅಂದರೆ, ಮೊದಲು ಇಲ್ಲಿ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಆ ತ್ರಿಭುಜದ ಮೇಲೆ ಹಿಂಗೆ ಒಂದು ಸತಿ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿ. ನೋಡಿ, ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ಮಡಚಿ ಮತ್ತೆ ಅದೇ ಶೇಪಿಗೆ ತಂದು ಈ ಕಡೆ ತಿರ್ಗಿಸೋಣ. ನೋಡಿ, ನೀಟಾಗಿ ಒಂದು ತ್ರಿಭುಜ ಕಾಣಿಸ್ತಿದೆ ಅಲ್ವಾ? ಈ ಥರ, ಆಯಿತಾ? ಆಮೇಲೆ ಈ ಕಡೆ ತಿರ್ಗಿಸೋಣ. ಇದು ಈ ಥರ ಪೀಸ್ ಆಗಿರುತ್ತಲ್ಲ, ಇದು ಹಿಂಗೆ ಕೆಳಗಡೆ ಬಂದಿರುತ್ತೆ. ತಿರುಗಿಸಿದಾಗ ಇದನ್ನು ಮೇಲ್ಗಡೆ ಮಾಡ್ಕೊಳ್ಳೋಣ. ಹಿಂಗೆ ಮಾಡಿಕೊಂಡೆ ನೋಡೋಣ. ಇದೆಲ್ಲ ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಆದ್ದರಿಂದ ಮಧ್ಯಕ್ಕೆ ಮಡಿಸ್ಬಿಡೋಣ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಂದರೂ ಪರವಾಗಿಲ್ಲ, ಏನಾಗಲ್ಲ, ಆಯಿತಾ? ಅದು ಇದೇ ಥರ ಹಿಂಗೆ ನೋಡಿ, ಈ ಥರ ಒಂದು ಸತಿ ಹಿಂಗೆ ಮಡ್ಚ್ಕೊಳ್ತೀರ ಅಲ್ವಾ? ಅದನ್ನು ಮತ್ತೆ ಓಪನ್ ಮಾಡಿ ಈ ಕಡೆಯಿಂದ ಮಡಚಿ, ಅದನ್ನು ಮತ್ತೆ ಓಪನ್ ಮಾಡಿ ಈ ಕಡೆಯಿಂದ ಮಡಚಿ, 3 ಕಡೆದನ್ನು ಮಡ್ಚ್ಕೊಂಡಿರಿ. ಆಮೇಲೆ ಈ ಥರ ಕಟ್ ಪೀಸಸ್ ಆಗಿರೋದು ಕಡೆನ ಈ ಥರ ಮಾಡಿಬಿಟ್ಟು ಅದನ್ನ ಮುಚ್ಕೊಳ್ಳಿ. ಅದು ಮುಚ್ಚಿರಬೇಕು, ಈ ಥರನೇ ಪೀಸ್ ಬರಬೇಕು. ಇಲ್ಲೊಂದು ಶೀಟ್ ಇದೆ ನೋಡಿ, ಇದೂ ಅದೇ ಥರ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ, ಈ ಥರ ಮಡಿಸ್ದೆ. ಆಮೇಲೆ ಹಿಂಗೆ ಮಡಿಸ್ದೆ. ಇನ್ನು ಹಿಂಗೆ ಮಡಿಸ್ಬಿಟ್ಟು ಅದನ್ನ ಓಪನ್ ಮಾಡಿ ಎಕ್ಸ್ಟ್ರಾ ಪೀಸ್ ಮಡಚಿ ನೋಡಿ.
ಈ ಥರದ್ದನ್ನು ಮೇಲ್ಗಡೆ ತರಿಸ್ಕೊಂಡು ಹಿಂಗೊಂದು ಸರ್ತಿ ಮಡಿಸ್ದೆ, ಹಿಂಗೊಂದು ಸರ್ತಿ ಮಡಿಸ್ದೆ, ಹಿಂಗೊಂದು ಸರ್ತಿ ಮಡಿಸ್ದೆ. ಓಪನ್ ಮಾಡಿ ಈ ಕಟ್ ಪೀಸಸ್ನ ಮತ್ತೆ ಮಾಡ್ಕೊಂಡೆ. ನೋಡಿ 2 A4 ಶೀಟಲ್ಲಿ ಈ ಥರ ಆಗಿರಬೇಕು. ಒಂದು ಸರ್ತಿ ನೋಡ್ಕೊಳ್ಳಿ. ನೋಡಿ ಈ ಥರ ಹಿಂದೆ ಈ ಥರ ಕ್ಲಿಯರ್ ಆಗಿರಬೇಕು, ಮುಂದೆ ಹಿಂಗೆ ಬರಬೇಕು. ಆಯಿತಾ? ಈ ಥರ ಆಯ್ತಲ್ವಾ? ನೋಡಿ ಇನ್ನೊಂದು ಹೇಳ್ತೀನಿ ನಿಮಗೆ. ಇಲ್ಲಿ ಈ ಕಡೆ ನೋಡಿ ಒಂದು ಪೀಸಲ್ಲಿ ನೋಡಿ ಈ ಥರ ಹಿಂಗಿದೆ ಅಲ್ವಾ ಪೀಸು. ಈ ಥರ ಹಿಂಗೆ ಇಲ್ಲಿ ನೋಡಿದ್ರೆ ಈ ಕಡೆ ತುದಿಲಿ ನೋಡಿದ್ರೆ ಒಂದು ಪಾಕೆಟ್ ಥರ ಹಿಂಗೆ ಓಪನ್ ಇದೆ ನೋಡಿ, ಹಿಂಗೆ ಆ ಥರ ಎರಡು ಪೀಸಲ್ಲೂ ಓಪನ್ ಇರಬೇಕು. ಈ ಕಡೆನೂ ಇರುತ್ತೆ, ಈ ಕಡೆನೂ ಓಪನ್ ಆಗಿರಬೇಕು. ನೋಡಿ ಇಲ್ಲೂ ಓಪನ್ ಇದೆ, ಇಲ್ಲೂ ಓಪನ್ ಇದೆ. ಈ ಪೀಸಲ್ಲೂ ಅಷ್ಟೇ, ಇಲ್ಲೂ ಓಪನ್ ಇದೆ ನೋಡಿ, ಇಲ್ಲೂ ಓಪನ್ ಇದೆ, ಇಲ್ಲೂ ಓಪನ್ ಇದೆ. 2 ಪೀಸಲ್ಲೂ ಆ ಥರ ಓಪನ್ ಆಗಿರಬೇಕು. ಮತ್ತು ನೆಕ್ಸ್ಟ್ ಹೋಗೋಣ. ನನ್ನ ಟೈಮ್ ಹಿಡಿಯುತ್ತೆ, ನೀವು ಬೇಗನೆ ಮಾಡ್ಕೊಬೋದು ಇದನ್ನು. ನೋಡಿ ಹಿಂಗೆ ಇದೆಲ್ಲ ನೋಡಿ, ಇದ್ರೊಳಗೆ ಇಲ್ಲಿ ಪಾಕೆಟ್ ಇದೆ ನೋಡಿ, ಅದರೊಳಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಫಿಕ್ಸ್ ಮಾಡಿದೆ. ಈ ಥರ ಆಯ್ತಲ್ವಾ? ಹಿಂಗೆ ಕ್ರಾಸ್ ಮಾಡ್ಕೋಬೇಕು. ಅದನ್ನು ಕ್ರಾಸ್ ಮಾಡಿಕೊಂಡು ಇಲ್ಲಿದೆಯಲ್ಲ, ಇಲ್ಲೊಂದು ಪಾಕೆಟ್ ಇದೆ ನೋಡಿ, ಅದರೊಳಗೆ ಫಿಕ್ಸ್ ಮಾಡೋದು. ಅದು ಫುಲ್ ಒಳಗಡೆ ಹೋಗಬೇಕು. ಅದನ್ನ ಸ್ವಲ್ಪ ನೀಟಾಗಿ ಹೀಗೆ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಅದನ್ನ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಎಸ್ಕೊಂಡು ಆಟ ಆಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಿಂಗೆ ಎಸ್ಕೊಂಡು ಆಟ ಆಡೋದು. ಡೈಸು ಮಾಡ್ಕೋಬೋದು, ಬಟ್ ಇದು 6 ತನಕ ಆಗಲ್ಲ, 4 ತನಕ ಡೈಸ್ ಆಗತ್ತಿದು. ನೋಡಿ ಈ ಥರ ಮಕ್ಕಳು ಆಟ ಆಡೋಕ್ಕೆ ಯೂಸ್ ಮಾಡ್ಬೋದು. ನಿಮಗೆ ಕ್ರಾಫ್ಟ್ ಮಾಡಿಸ್ಬೋದು ಅಂದರೆ ಕ್ರಾಫ್ಟ್ ಮಾಡಿಸ್ಬೋದು. ಪಿರಮಿಡ್ ಅಂತಲೂ ಹೇಳ್ಬೋದು. ಇದನ್ನು ಆಟ ಆಡೋಕ್ಕೆ ಯೂಸ್ ಮಾಡ್ಬೋದು. ನೋಡಿ ಅದು ಏನೇ ಎಷ್ಟೇ ಜೋರಾಗಿ ಬಿದ್ದರೂ ಅದು ಹಾಳಾಗಲ್ಲ. 1 2 ಇಂದ 4 ವೀಕ್ಸು ಹಿಂಗೆ ಇರುತ್ತೆ. ಸ್ವಲ್ಪ ಅರ್ಧೋಗ್ಬೋದು, ಆದರೆ ಏನೂ ಆಗಲ್ಲ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೀವು ಆಟ ಆಡ್ಬೋದು. ನೋಡಿ ಹೊಡಿತಾ ಇರ್ಬೇಕು, ಅದು ಏನು ಮಾಡಲ್ಲ. ನೋಡಿ ನೀವು ಟ್ರೈ ಮಾಡಿ ನೋಡಿ. ಸರಿ, ಬಾಯ್, ಟಾಟಾ.